ನಿರಂತರ ದಾಸೋಹ ಮಾಡಿಸ್ತೀವಿ, ಶಾಲೆ ಕಟ್ಟಿಸ್ತೀವಿ, ಅವರ ಬದುಕನ್ನ ರೂಪಿಸ್ತೀವಿ ಅಂತ ಪ್ರಮಾಣ ಮಾಡಿದ್ರಲ್ಲ, ಎಲ್ಲಿದೆ ರೀ ನಿಮ್ ಪ್ರಮಾಣ ಸಂಕಲ್ಪ? ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಇದನ್ನೆಲ್ಲ ನಿಮ್ಮ ಬೆನ್ನು ನಿಮಗೆ ಕಾಣಲ್ಲ, ಗೊತ್ತು. ಜನ ಹೇಳಿದಾಗ ನಿಮಗೆ ಅರ್ಥ ಆಗಲ್ವಾ? ಇಲ್ಲಿ ಎದುರುಗಡೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ, ಆ ಕುಲದೈವದ ಮಠ ಇಲ್ಲೇ ಎದುರುಗಡೆ ಇದೆ. ಆ ಸ್ವಾಮೀಜಿ ಅವರು 10 ವರ್ಷದಲ್ಲಿ ಶಾಲೆ ಕಟ್ಟಿ IAS ಕೋಚಿಂಗು, KS ಕೋಚಿಂಗು, ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. 10 ವರ್ಷದಲ್ಲಿ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ. ನೀವೇನಪ್ಪ ಕಟ್ಟಿದಿರಿ? ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠವನ್ನ ನೋಡಿ ತಿಳ್ಕೊಳ್ರಿ. ಇದನ್ನ ಹೇಳ್ದಂಥವರು ಪಂಚಮಸಾಲಿ ಸಮಾಜದ ಹರಿಹರದ ಮಾಜಿ ಶಾಸಕರಾದಂಥ HS ಶಿವಶಂಕರ್ ಅವರು. ಪಂಚಮಸಾಲಿ ಸಮಾಜದಲ್ಲಿ ಆಗಿರುವಂತಹ ಗೊಂದಲದ ಬಗ್ಗೆ ಅವರು ಮೀಡಿಯಾಗಳ ಮುಂದೆ ಹೇಳಬೇಕಾದ್ರೆ ಅವ್ರು ಹೇಳ್ತಾರೆ, ಚೆನ್ನಮ್ಮ ರಾಯನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣನವರ ವಂಶದವರು ಕನಕ ಗುರುಪೀಠವನ್ನು ಸ್ಥಾಪನೆ ಮಾಡಿ ಹರಿಹರದ ಬೆಳ್ಳೂಡಿನಲ್ಲಿ 10 ಎಕರೆ ಜಾಗದಲ್ಲಿ ಶಾಲೆಗಳನ್ನು ಕಟ್ಟಿದ್ದಾರೆ, ಕಾಲೇಜುಗಳನ್ನು ಕಟ್ಟಿದ್ದಾರೆ, ಸಮುದಾಯ ಭವನ ಕಟ್ಟಿದ್ದಾರೆ, ಇಷ್ಟೊಂದು ಇಂಪ್ರೂವ್ ಮಾಡಿದ್ದಾರೆ ಅಂತೇಳಿ ಸ್ವತಃ ಹರಿಹರದ ಮಾಜಿ ಶಾಸಕರು HS ಶಿವಶಂಕರ್ ಮಾತನಾಡ್ತಾರೆ ಅಂತಂದರೆ ನಮ್ಮ ಸಮುದಾಯದ ಕನಕ ಗುರುಪೀಠಗಳ ಮೇಲೆ ನಮಗೆ ಎಷ್ಟು ಹೆಮ್ಮೆ ಇರುತ್ತೆ ರೀ. ಎದೆ ತಟ್ಟಿ ಹೇಳ್ಬೋದು, ನಮ್ಮ ಸಮುದಾಯದ ಕನಕ ಗುರುಪೀಠ ಶಕ್ತಿ ಕೇಂದ್ರಗಳು ಅಂತೇಳಿ. ಕನಕ ಗುರುಪೀಠ ಪ್ರಾರಂಭ ಆದಾಗ, ಭಕ್ತರ ಭಕ್ತಿಯ ಕುಟೀರ ಪ್ರಾರಂಭ ಆದಾಗ, ಒಂದೇ ಒಂದು ಇಂಚು ಜಾಗ ಇಲ್ಲದಂತಹ ಜಾಗದಲ್ಲಿ ಗುಡಿಸಲು ಹಾಕೊಂಡು ಕುತ್ಕೊಂತಾರಲ್ಲ ಸ್ವಾಮೀಜಿಯವರು. ಹರಿಹರ ತಾಲೂಕು ಅಕ್ಕಪಕ್ಕದ ತಾಲೂಕಿನವರು ದೇಣಿಗೆಯನ್ನು ಕೊಟ್ಟು ಊಟ ಕೊಟ್ಟು ಅಲ್ಲಿ ದೇಣಿಗೆ ಸಂಗ್ರಹಣ ಆಗುತ್ತಲ್ಲ, ಭಕ್ತರ ಹಣದಿಂದ ಭಕ್ತರ ಭಕ್ತಿಯ ಕುಟೀರ ಆಗುತ್ತಲ್ಲ. ಭಕ್ತರ ಭಕ್ತಿಯ ಕುಟೀರ ಪ್ರಾರಂಭ ಆಗ್ತಾ ಇದ್ದ ಹಾಗೆ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಆ ಕಾರ್ಯಕ್ರಮ ಮುಗಿದ ನಂತರ ಲೆಕ್ಕಾಚಾರಗಳನ್ನು ಬ್ಯಾಲೆನ್ಸ್ ಶೀಟ್ ಕೊಡುವಂತಹ ಏಕೈಕ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ಕನಕ ಗುರುಪೀಠ. ಮತ್ತೆ ತೀರಾ ಇತ್ತೀಚೆಗೆ ಕಳೆದ ತಿಂಗಳು ನಡೆದಂತಹ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಕ್ತರು ಕೊಟ್ಟಿರುವಂತಹ ಪ್ರತಿ ಪೈಸೆಗೆ ಲೆಕ್ಕ ಇಟ್ಟು ಕನಕ ಗುರುಪೀಠದ ದಶಮಾನೋತ್ಸವ ಕಾರ್ಯಕ್ರಮ ಆದ ನಂತರ 4 ದಿನಕ್ಕೆ ಪುಸ್ತಕ ರೂಪದಲ್ಲಿ ಯಾರು ಹಣ ಕೊಟ್ಟರು, ಯಾರು ದವಸ ಧಾನ್ಯ ಕೊಟ್ಟರು, ಯಾರು ಬೇರೆ ಬೇರೆ ಪದಾರ್ಥಗಳನ್ನು ಕೊಟ್ಟರು, 1 ಲಕ್ಷ, 2 ಲಕ್ಷ, 5 ಲಕ್ಷ, 5,000 ಯಾರ್ಯಾರು ಕೊಟ್ಟರು ಎಲ್ಲವನ್ನು ಪುಸ್ತಕದಲ್ಲಿ ದೇಣಿಗೆ ರೂಪದಲ್ಲಿ ಪ್ರಿಂಟ್ ಮಾಡಿ, ಎಷ್ಟೆಷ್ಟು ಖರ್ಚಾಯಿತು ಅಂತ ಪ್ರಿಂಟ್ ಮಾಡಿ, ಎಷ್ಟು ಹಣ ಉಳಿತು, ಎಷ್ಟು ಹಣ ಖರ್ಚಾಯಿತು, ಈ ಹಣವನ್ನು ನಾವು ಅಕೌಂಟಲ್ಲಿ ಇಟ್ಟಿದ್ದೀವಿ ಅಂತೇಳಿ ಪುಸ್ತಕದ ರೂಪದಲ್ಲಿ ಪ್ರಿಂಟ್ ಮಾಡಿ ಭಕ್ತರಿಗೆ ಮತ್ತು ದಾನಿಗಳಿಗೆ ಕೊಟ್ಟಿರುವಂತಹ ಉದಾಹರಣೆ ಅಲ್ಲ, ಜೀವಂತ ಸಾಕ್ಷಿ ಇವತ್ತು ಕನಕ ಗುರುಪೀಠದಲ್ಲಿದೆ. ಇದನ್ನೇ HS ಶಿವಶಂಕರ್ ಅವರು ಹೇಳಿದ್ದು. ಪಂಚಮಸಾಲಿ ಮಠ ಇಷ್ಟು ದೊಡ್ಡದಾಗಿ ಕಟ್ಟಿದೆ, ಇಂಪ್ರೂವ್ಮೆಂಟ್ ಆಗಿಲ್ಲ, ಆದರೆ ಕನಕ ಗುರುಪೀಠ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಅಂತೇಳಿ ನಮ್ಮ ಸಮುದಾಯದ ಬಗ್ಗೆ ಒಬ್ಬ ಮಾಜಿ ಶಾಸಕರು, ಪಂಚಮಸಾಲಿ ಸಮುದಾಯದ ಮುಖಂಡರು ಹೇಳ್ತಾರೆ ಅಂತಂದರೆ ಪ್ರತಿಯೊಬ್ಬ ಕುರುಬನಿಗೆ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಪ್ರತಿಯೊಬ್ಬ ಕುರುಬನ ನಡವಳಿಕೆಯನ್ನು ಬೇರೆಯವರು ಗಮನಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ನಾವು ಪದೇ ಹೇಳ್ತಾ ಇದ್ದೀವಿ, ಕುರುಬರು ಅಂತಂದರೆ ದೈವಾಂಶ ಸಂಭೂತರು, ನಾವು ಮುಗ್ಧರು, ಅಮಾಯಕರು. ಆದರೆ ನಾವು ಇನ್ನೊಬ್ಬರಿಗೆ ಬಿಟ್ಟು ಕೊಡುವಂತಹ ಮನಸ್ಸುಳ್ಳಂಥವರು, ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಮತ್ತೊಬ್ಬರು ಚೆನ್ನಾಗಿರಬೇಕು ಅಂತ ಬಯಸುವಂಥವರು, ಅದು ನಮ್ಮ ಸಮುದಾಯದ ಸ್ವಾಮೀಜಿಗಳಿಗೂ ಇದೆ. ಅದಕ್ಕೋಸ್ಕರವಾಗಿ ನಾವು ಹೇಳುವಂಥದ್ದು, ಈ ಸಮುದಾಯದ ಮುಗ್ಧತೆ, ಈ ಸಮುದಾಯದ ಅಮಾಯಕತೆ ಏನಿದೆಯಲ್ಲ, ಇದನ್ನು ಬೇರೆಯವರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ಬೇರೆಯವರಿಗೆ ಗೊತ್ತಾಗ್ತಾ ಇದೆ ಈ ಸಮುದಾಯದ ಶಕ್ತಿ. ಆದರೆ ನಮ್ಮ ಸಮುದಾಯವನ್ನು ಎನ್ಕ್ಯಾಶ್ ಮಾಡಿಕೊಂಡು, ನಮ್ಮ ಸಮುದಾಯವನ್ನು ಹೆಸರನ್ನು ಬಳಸ್ಕೊಂಡು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇರೋದು ಒಂದು ಕಡೆ ಆದರೆ, ಇಲ್ಲಿ ಪೈ ಲೆಕ್ಕ ಕೊಟ್ಟು ಭಕ್ತರ ದೇಣಿಗೆ ಹಣ ವ್ಯರ್ಥ ಆಗಬಾರದು
ಅವರು ಕೊಟ್ಟಿರುವಂಥ ಹಣಕ್ಕೆ ನ್ಯಾಯ ಒದಗಿಸಬೇಕು ಅಂತೇಳಿ ಕನಕ ಗುರುಪೀಠದ ಜಗದ್ಗುರುಗಳು ಇವತ್ತು ಮೈಲಾರದ ಮಠ ಆಗಿರ್ಬೋದು, ಕೇತುಹಳ್ಳಿ ಮಠ ಆಗಿರ್ಬೋದು, ಬೆಳ್ಳೂಡಿ ಮಠ ಆಗಿರ್ಬೋದು, ಕಾಗಿನೆಲೆ ಮಠ ಆಗಿರ್ಬೋದು, ಎಲ್ಲ ಮಠಗಳ ಲೆಕ್ಕಾಚಾರ 200 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದೀವಿ ಅಂತೇಳಿ ಮೊನ್ನೆ ದಶಮಾನೋತ್ಸವದ ಲೆಕ್ಕಾಚಾರಗಳನ್ನು ಜಮಾ ಖರ್ಚು ಕೊಡಬೇಕಾದ್ರೆ ಅವ್ರು ಹೇಳಿರುವುದು 200 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದೇನೆ. ನಮ್ಮ ಸಮುದಾಯದವರು ಮಠ ಕಟ್ಟಿದ ನಂತರ ಸಮುದಾಯಕ್ಕೆ ಮಠಗಳಿಗೆ ಯಾವುದೇ ರೆವಿನ್ಯೂ ಬರೋ ಥರ, ಆದಾಯ ಬರೋ ಥರ, ಕಂದಾಯ ಬರೋ ಥರ ಮಾಡಿಕೊಟ್ಟಿಲ್ಲ. ಸ್ವಾಮೀಜಿಯವರಿಗೆ 20 ವರ್ಷಗಳ ಹಿಂದೆ ಸ್ವಾಮೀಜಿಯವರಿಗೆ 20,000 ಒಂದು ಟ್ರಂಕ್ ಕೊಟ್ಟು ಕಳಿಸ್ತಾರೆ. ಆ ಸ್ವಾಮೀಜಿಗಳು 4 ಮಠಾಧಿಪತಿಗಳು ಆ 20,000 ರೂಪಾಯಿ ಇಟ್ಕೊಂಡು ಇವತ್ತು 200 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ ಒಂದು ಮಠದಿಂದ ಅಂತಂದರೆ ಇದು ಹೆಮ್ಮೆ ಪಡಬೇಕಾದಂಥ ವಿಚಾರ ಅಲ್ವೇನ್ರಿ? ನಮ್ಮ ಸಮುದಾಯ ನಮಗೆ ಹೆಮ್ಮೆ ಅಲ್ವೇನ್ರಿ? ನಮ್ಮ ಕನಕ ಗುರುಪೀಠ, ನಮ್ಮ ಶಕ್ತಿ ಕೇಂದ್ರ ನಮಗೆ ಹೆಮ್ಮೆ ಅಲ್ವೇನ್ರಿ? ಕನಕ ಗುರುಪೀಠದ ಬಗ್ಗೆ ಅನ್ಯ ಸಮುದಾಯದವರು ಯಾವ್ಯಾವ ರೀತಿ ಮಾತನಾಡ್ತಾ ಇದ್ದಾರೆ, ಎಷ್ಟೊಂದು ಅವ್ರು ಮಾತನಾಡಬೇಕಾದ್ರೆ ನಿಜಕ್ಕೂ ನಾವು ಈ ಸಮುದಾಯದಲ್ಲಿ ಹುಟ್ಟಿದ್ದೇವಲ್ಲ, ಹೆಮ್ಮೆ ಪಡಬೇಕಲ್ರಿ ನಾವು. ನಮ್ಮ ನಿರಂಜನಾನಂದಪುರಿ ಸ್ವಾಮೀಜಿಗಳು ಇವತ್ತಿನಿಂದ ಅಲ್ಲ 20 ವರ್ಷಗಳಿಂದ ನಾವು ನೋಡ್ಕೊತಾ ಬರ್ತಾ ಇದ್ದೀವಿ. ಏನಾದರೂ ಮಾಡಬೇಕು, ಈ ಸಮುದಾಯದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲಿದೆ, ನಾನು ಹೋಗುವ ಮುಂಚೆ ಏನಾದರೂ ಒಂದು ಒಳ್ಳೇದು ಮಾಡಿ ಹೋಗಬೇಕು ಅನ್ನೋ ವಿಚಾರವನ್ನು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಸಮುದಾಯಕ್ಕೆ ಒಳ್ಳೇದಾಗಬೇಕು, ಸಮುದಾಯಕ್ಕೆ ಆಸ್ತಿ ಮಾಡಬೇಕು ಅಂತೇಳಿ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರಗಳ ಮುಂದೆ ಹೋಗಿ ಅನುದಾನಕ್ಕೆ ಅರ್ಜಿಗಳನ್ನು ಕೊಟ್ಟು ಅನುದಾನಗಳನ್ನು ತೆಗೆದುಕೊಂಡು ಬಂದು ಇವತ್ತು ಸಮುದಾಯಕ್ಕೆ ಒಂದಷ್ಟು ಆಸ್ತಿಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದು ನಮಗೆ ಹೆಮ್ಮೆ ಅಲ್ವೇನ್ರಿ? ನಮಗೆ ನಾವೇ ಯೋಚನೆ ಮಾಡಬೇಕಲ್ಲ, ನಾವು ಮಠಕ್ಕೆ ಏನು ಕೊಟ್ಟಿದ್ದೀವಿ, ನಾವು ದೊಡ್ಡದಾಗಿ ಏನಾದರೂ ಮಾಡ್ತಾ ಇದ್ದೀವಾ? ಗೊತ್ತಿಲ್ಲ. ಸ್ವಾಮೀಜಿಯವರು ಈ ಸಮುದಾಯಕ್ಕೆ ಶಕ್ತಿ ಕೇಂದ್ರವನ್ನು ಸೃಷ್ಟಿ ಮಾಡಿದ್ದಾರೆ. ಮೀಸಲಾತಿ ವಿಚಾರದಲ್ಲಿ ಶತಾಯಗತಾಯ ಮೀಸಲಾತಿಯನ್ನು ಕೊಡಿಸೇ ಹೋಗ್ಬೇಕು ನಾನು ಅಂತೇಳಿ ಮೊನ್ನೆ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ 50 ವರ್ಷ ನನಗಾಗಿದೆ, ಇನ್ನು ಎಷ್ಟು ವರ್ಷ ನಾನು ಬದುಕಿರ್ತೀನೋ ಗೊತ್ತಿಲ್ಲ, ಆದರೆ ಇರುವಷ್ಟು ದಿವಸ ಈ ಸಮುದಾಯಕ್ಕೆ ಎಷ್ಟು ಮೀಸಲಾತಿ ಕೊಡಿಸಿ ಹೋಗ್ತೇನೆ ಅಂತ ಹೇಳ್ತಾರಲ್ಲ, ಎಷ್ಟು ನೋವಾಗುತ್ತಲ್ಲ, ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗುತ್ತಲ್ಲ. ಇಡೀ 60 ಲಕ್ಷ ಕುರುಬರಿಗೆ ತಾಯಿ ಸ್ಥಾನದಲ್ಲಿ ನಿಂತಿರುವಂಥವರು ನಿರಂಜನಾನಂದಪುರಿ ಸ್ವಾಮೀಜಿಗಳಲ್ವೇನ್ರಿ? ತಾಯಿ ಏನ್ರಿ ಮಾಡ್ತಾಳೆ? ಸಮುದಾಯದ ಆಸ್ತಿಯನ್ನು ರಕ್ಷಣೆ ಮಾಡ್ತಾಳೆ, ಮನೆಯ ಆಸ್ತಿಯನ್ನು ರಕ್ಷಣೆ ಮಾಡ್ತಾಳೆ. 60 ಲಕ್ಷ ಕುರುಬರಿಗೆ ಒಬ್ಬ ತಾಯಿಯ ಸ್ಥಾನದಲ್ಲಿ ಇದ್ಕೊಂಡು ಸಮುದಾಯಕ್ಕೆ ಒಳಿತನ್ನು ಬಳಸುವಂತಹ ನಿರಂಜನಾನಂದಪುರಿ ಸ್ವಾಮೀಜಿಗಳ ಕಾರ್ಯವನ್ನು ಪಂಚಮಸಾಲಿ ಸಮಾಜದ ಒಬ್ಬ ಮಾಜಿ ಶಾಸಕರು ಬಹಿರಂಗ ವೇದಿಕೆಯಲ್ಲಿ ಹೇಳ್ತಾರೆ. ಅವರನ್ನು ನೋಡಿ ಅಂತ ಕೇಳ್ತಾರೆ ಅಂತಂದಾಗ ಕರ್ನಾಟಕದಲ್ಲಿರುವಂಥ ಸಮಸ್ತ ಕುರುಬರು ಎದೆತಟ್ಟಿ ಹೇಳ್ಬೋದು, ನಾವು ಕುರುಬರು ಹಾಲು ಮತಸ್ಥರು, ಮತ್ತೊಬ್ಬರಿಗೆ ಕೇಡು ಬಯಸುವಂಥವರಲ್ಲ, ನಾವು ಇನ್ನೊಬ್ಬರಿಗೆ ಒಳಿತನ್ನು ಬಯಸುವಂಥವರು, ನಾವು ಹಾಲು ಮತಸ್ಥರು ಶ್ರೇಷ್ಠರು ಅಂತೇಳಿ ಅಲ್ಲಮ್ಮ ಪ್ರಭುಗಳು, ಸರ್ವಜ್ಞ, ತಿಂತಣಿ ಮೌನೇಶ್ವರರು ಇವರೆಲ್ಲರೂ ಹೇಳಿದ್ದಾರಲ್ರಿ. ಎಲ್ಲವನ್ನೂ ನೆನಪಿಸ್ಕೊಳ್ಳಿ. ಈ ಸಮುದಾಯ ಎಷ್ಟು ಶ್ರೇಷ್ಠತೆಯನ್ನು ಹೊಂದಿದೆ ಅಂತ ನೆನಪಿಸ್ಕೊಳ್ಳಿ. ಅಂತಹ ಶ್ರೇಷ್ಠ ಸಮುದಾಯದಲ್ಲಿ ಹುಟ್ಟಿರುವಂತಹ ನಾವುಗಳು ಯಾವ ರೀತಿ ನಡ್ಕೊಳ್ಬೇಕು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಿಜಕ್ಕೂ ಬಹಳ ಖುಷಿಯಾಗಿದ್ದು ಈ ವಿಡಿಯೋವನ್ನು ನೋಡಿದಾಗ ಮಾಜಿ ಶಾಸಕರು, ಪಂಚಮಸಾಲಿ ಸಮುದಾಯದವರು ನಮ್ಮ ಮಠದ ಬಗ್ಗೆ, ನಮ್ಮ ಮಠದ ಲೆಕ್ಕಾಚಾರಗಳ ಬಗ್ಗೆ, ನಮ್ಮ ಮಠದ ಅಭಿವೃದ್ಧಿಯ ಬಗ್ಗೆ, ಹರಿಹರ ಬೆಳ್ಳೂಡಿಯಲ್ಲಿ 10 ಎಕರೆನಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡ್ತಾರೆ ಅಂತಂದಾಗ ನಿಜಕ್ಕೂ ಬಹಳ ಖುಷಿಯಾಗುತ್ತೆ. ನಮ್ಮ ಕನಕ ಗುರುಪೀಠಗಳು ಸಮುದಾಯದ ಶಕ್ತಿ ಕೇಂದ್ರಗಳು, ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಈಗ ಸ್ವಾಮೀಜಿಗಳವರ ಸಂಕಲ್ಪ ಏನಿದೆ ಅಲ್ಲ, ST ಮೀಸಲಾತಿಯನ್ನು ಸಮುದಾಯಕ್ಕೆ ವಿಸ್ತಾರ ಮಾಡಬೇಕು, ವಿಸ್ತಾರ ಮಾಡಿದ್ರೆ ನಾನು ಈ ಮಠದ ಮಠಾಧಿಪತಿ ಆಗಿರೋದಕ್ಕೂ ಸಾರ್ಥಕ ಆಗುತ್ತೆ, ಅದೊಂದು ಕೆಲಸ ನಾನು ಮಾಡ್ತೇನೆ ಅಂತೇಳಿ ಒಂದಷ್ಟು ಆದೇಶಗಳನ್ನು ಕೊಟ್ಟಿದ್ದಾರಲ್ಲ, ಆ ಆದೇಶಗಳನ್ನು ಹೊತ್ತು ನಿಮ್ಮ ಜಿಲ್ಲೆಗಳಿಗೆ ನಾವು ಬರ್ತಾ ಇದ್ದೇವೆ. ಪ್ರತಿಯೊಬ್ಬರ ಕರ್ತವ್ಯ ಈ ಸಮುದಾಯಕ್ಕೆ ST ಮೀಸಲಾತಿ ಸಿಗುವಂಥದ್ದು, ವಿಸ್ತಾರ ಆಗುವಂಥದ್ದು, ಪ್ರತಿಯೊಬ್ಬರೂ ಸಹ ಇದರಲ್ಲಿ ಭಾಗವಹಿಸಬೇಕು. ನಾವು ನಿಮ್ಮ ಜಿಲ್ಲೆಗಳಿಗೆ ಬರ್ತಾ ಇದ್ದೇವೆ, ಸ್ವಾಮೀಜಿಯವರ ಆದೇಶವನ್ನು ತೆಗೆದುಕೊಂಡು ಅವರ ಮಾರ್ಗದರ್ಶನದಲ್ಲಿ ಬರ್ತಾ ಇದ್ದೇವೆ. ಹೆಮ್ಮೆ ಪಡಬೇಕಾದಂತಹ ಸಮುದಾಯ ಕುರುಬ ಸಮುದಾಯದಲ್ಲಿ ಹುಟ್ಟಿರುವಂಥವರು. ನಾವು ಎದೆತಟ್ಟಿ ಹೇಳೋಣ, ನಾವು ಕುರುಬರೆಂದು. ಬಂಧುಗಳೇ, ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.